ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ತುಮಕೂರು ಹುಡುಗಿ. ಇವತ್ತು ತುಂಬ ಟೈಮ್ ಬಂದು 7 ಗಂಟೆ ಆಗಿತ್ತು. ತುಂಬ ಮಳೆ ಬರ್ತಾಯಿತ್ತು ಅಂತ ಹೇಳಿಬಿಟ್ಟು ಮನೆಯಲ್ಲಿ ಬಿಸಿ ಬಿಸಿ ಕಾಫಿ ಮಾಡಿಕೊಂಡು ಕುಡ್ಕೊಂಡು ಹಾಗೆ ಟಿ ವಿ ನೋಡ್ತಾಯಿದ್ರು. ಆದರೆ ಅದರಲ್ಲಿ ಏನಪ್ಪ ಅಂದರೆ ನನಗೆ ಟೀ ಕಾಫಿ ಅಂದರೆ ಅಲರ್ಜಿ. ನಾನು ಬಂದು ಹಾಲು ಕುಡಿತಾ ಇದ್ದೆ. ಹಾಲು ಕುಡ್ದಿದ್ದಾದಮೇಲೆ ನಮ್ಮಮ್ಮ ನಂಗೊಂದು ಟಾಸ್ಕ್ ಕೊಟ್ಟರು, ನೀನು ಬೇಗ ಬೇಗ ಚಟ್ನಿ ಮಾಡು, ನಾನು ರೊಟ್ಟಿ ಮಾಡ್ತೀನಿ ಅಂತ ಹೇಳಿದರು. ಅದಕ್ಕೆ ನಾನು ಕಡಲೆಬೇಳೆ ಚಟ್ನಿ ಮಾಡೋಣ ಅಂತ ಹೇಳಿಬಿಟ್ಟು ಕರ್ಬೇವಿನ ಸೊಪ್ಪು ಮತ್ತು ಕಡಲೆಬೇಳೆನ ಚೆನ್ನಾಗಿ ಹುರಿತಾಯಿದ್ದೆ. ಹುರಿದಾದ್ಮೇಲೆ ಒಂದು ಜಾರ್ ತೊಗೊಂಡೆ. ಒಂದು ಜಾರ್ ತೊಗೊಂಡಿದ್ದಾದಮೇಲೆ ಅದಕ್ಕೆ ಏನೇನು ಬೇಕೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕಿ ಮತ್ತು ಸ್ವಲ್ಪ ಕಾಯಿ ತುರ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿ ಬೆಳ್ಳುಳ್ಳಿ ಕೂಡ ಸುಲ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿ ನಾನು ಫೈನಲಿ ಜಾರ್ಗೆ ಹಾಕ್ಬಿಟ್ಟು ಮಿಕ್ಸಿನ ಮಾಡಿದೆ. ಮಿಕ್ಸಿ ಮಾಡಾದ್ಮೇಲೆ ಚಟ್ನಿ ಕೂಡ ರೆಡಿಯಾಗಿರುತ್ತೆ ಅಲ್ವಾ. ಆಮೇಲೆ ಚಟ್ನಿನ ತಗೊಂಡು ಒಂದು ಬೌಲ್ಗೆ ಚಟ್ನಿನ ಬಗ್ಗಿಸ್ತಾಯಿದ್ದೆ. ನಮ್ಮಮ್ಮ ಬಗ್ಸಿದಾದ್ಮೇಲೆ ತುಳ್ಕೊಡ್ತೀನಿ ಕೊಡು ಅಂತ ಅಂದರು. ನಾನು ಮತ್ತೆ ಏನೋ ಒಂದು ಟಾಸ್ಕ್ ರೆಡಿ ಇದೆ ಅಂತ ಪಕ್ಕ ಗೊತ್ತಾಯಿತು ನನಗೆ. ಅದಕ್ಕೆ ನಮ್ಮಮ್ಮ ಜಾರ ತೊಳ್ಕೊಟ್ಟಾದ್ಮೇಲೆ ಅಕ್ಕಿ ರುಬ್ಬು, ಬೆಳಗ್ಗೆ ತಿಂಡಿಗೆ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ಅಕ್ಕಿ ರುಬ್ಬಕ್ಕೆ ಕೂರಿಸಿದ್ರು. ನಮ್ಮಮ್ಮ ನನಗೆ ಈ ಥರ ಟೈಮೇ ಕೊಡೋಲ್ಲ. ಹಿಂದೆ ಒಂದೊಂದೇ ಕೆಲಸನ ಹೇಳ್ತಾ ಇರ್ತಾರೆ. ಆಮೇಲೆ ಅಕ್ಕಿ ಎಲ್ಲ ರುಬ್ಬಿದಾದ್ಮೇಲೆ ತಿಂಡಿ ನೈಟ್ ಡಿನ್ನರ್ಗೆ ದೋಸೆ ಮಾಡಿಕೊಟ್ರು. ಹಾಗೆ ದೋಸೆ ಮುಗಿಸ್ಕೊಂಡು ನಾವೆಲ್ಲ ತಿಂದರೆ ಸಾಕು ಅಂತ ಹೇಳಿಬಿಟ್ಟು ನಮ್ಮ ಪಾಪುಗೂ ಕೂಡ ನಾನು ಸರಿ ಮಾಡ್ತಾಯಿದ್ದೆ. ಸರಿ ಎಲ್ಲ ಮಾಡಿ ತಿನ್ನಿಸಿ ನಮ್ಮ ಪಾಪುಗೆ ಹಾಗೆ ಒಂದು ಲೈಟಾಗೆ ನೈಟು ವಾಕ್ ಹೋದೆ. ಮನೇಲೇ ವಾಕ್ ಮಾಡ್ತಾಯಿದ್ದೆ, ಮಳೆ ಬರ್ತಾಯಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.